ಬಿಜೆಪಿಯಲ್ಲಿ ಬದಲಾವಣೆಯ ಪರ್ವ ಶುರುವಾಗಿದೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಅಧ್ಯಕ್ಷರಾಗಿ ನಿತಿನ್ ನಂಬಿ ಅವರನ್ನ ನೇಮಕ ಮಾಡಲಾಗಿದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ನೇಮಕ ಮಾಡಿ ಆದೇಶವನ್ನು ಪ್ರಕಟಿಸಿದರು. ಬಿಹಾರದಲ್ಲಿ ಹಾಲಿ ರಸ್ತೆ ಅಭಿವೃದ್ಧಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶ ಬಿಜೆಪಿಗೆ ಹೊಸ ಸಾರಥಿಯನ್ನು ನೇಮಕ ಮಾಡಲಾಗಿದೆ. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರನ್ನು ನೇಮಿಸಲಾಗಿದೆ. ಮಹಾರಾಜ್ಗಂಜ್ನ 7 ಬಾರಿ ಸಂಸದರಾಗಿರುವ ಹಿರಿಯ ಕುರ್ಮಿ ನಾಯಕ ಪಂಕಜ್ ಚೌಧರಿ ಅವರನ್ನು ಯುಪಿ ಕಮಲ ಸೇನಾನಿಯಾಗಿ ಪಕ್ಷ ಮುನ್ನಡೆಸಲಿದ್ದಾರೆ. ಈ ಮಧ್ಯೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬದಲಾಗ್ತಾರಾ, ವಿಜಯೇಂದ್ರ ಮುಂದುವರಿಸ್ತಾರಾ ಅನ್ನೋ ಕುತೂಹಲ ಒಂದ್ ಕಡೆಯಲ್ಲಿದೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಯಾವಾಗ ಪ್ರಕಟಿಸುತ್ತೋ ಅನ್ನೋದು ಕ್ಯೂರಿಯಾಸಿಟಿ. ರೈಟ್. ಇನ್ನು ಮೊಟ್ಟೆ ಪ್ರಿಯರು ನೋಡಲೇಬೇಕಾದಂತಹ ಒಂದು ಸುದ್ದಿ ಇದು. ಏನಂದ್ರೆ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತಕ್ಕಂಥ ವದಂತಿ, ಐ ರಿಪೀಟ್ ವದಂತಿ ಜೋರಾಗಿ ಹಬ್ಬಿದೆ. ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಎಂಬ ವದಂತಿ ಹಿನ್ನೆಲೆಯಲ್ಲಿ ಜನರ ಆತಂಕ ದೂರ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಮೊಟ್ಟೆ ಸೇಫಾ ಅಥವಾ ಇಲ್ವಾ ಅನ್ನೋ ಬಗ್ಗೆ ಟೆಸ್ಟ್ ಮಾಡೋದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ ನಡೆಸಿದ ಪರೀಕ್ಷೆಗಳಲ್ಲಿ ಹಾನಿಕಾರಕ ಅಂಶಗಳು ಕಂಡುಬಂದಿಲ್ಲ. ಆದಾಗ್ಯೂ ಈ ಹೊಸ ಆರೋಪಗಳ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೊಟ್ಟೆಗಳ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗಳಲ್ಲಿ ಕೂಲಂಕುಷ ಪರೀಕ್ಷೆ ನಡೆಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾದರೆ ಮೊಟ್ಟೆ ಉತ್ಪಾದಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆ ಮತ್ತು ಇದರೆಲ್ಲ ಪೂರ್ತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅಗತ್ಯ ಇದ್ರೆ ಖಂಡಿತವಾಗಿಯೂ ಏನು ಟೆಸ್ಟ್ಗಳು ಮಾಡಬೇಕಾಗ್ತದೆ, ಪರೀಕ್ಷೆಗಳು ಮಾಡಬೇಕಾಗ್ತದೆ, ಎಲ್ಲ ಖಂಡಿತ ಮಾಡಿಸೋಣ. ಈಗಲೇ ಏನಾಗ್ಬಿಡುತ್ತೆ, ಈ ಥರ ವಿಚಾರಗಳು ಒಂದೇ ಸಲ ಆತಂಕಕ್ಕೆ ಒಳಗಾಗಿ ಜನ ನೂರಾರು ಒಂಥರ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಬೇಡ ಅಂತ ನನಗನ್ಸುತ್ತೆ. ಪ್ರಥಮವಾಗಿ ನೈಜತೆ ಮತ್ತು ಏನಿದೆ ಅಂಶಗಳನ್ನೆಲ್ಲ ಕೂಡ ತಿಳ್ಕೊಂಡು ತದನಂತರ ನಾವು ಒಂದು ತೀರ್ಮಾನಕ್ಕೆ ಬರೋದು ಒಳ್ಳೆಯದು. ಜನ ಅನಾವಶ್ಯಕವಾಗಿ ಗಾಬರಿ ಪಡ್ತಕ್ಕಂಥದ್ದಕ್ಕೆ ಹೋಗಬಾರ್ದು ಅಂತ ನನ್ನ ಮನವಿ. ಇನ್ನು ಕರ್ನಾಡು ಚಳಿಯಲ್ಲಿ ಗಡಗಡ ನಡುಗುವಂತಾಗಿದೆ. ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಕುಸಿತ ಕಾಣ್ತಾ ಇದ್ದು ಶೀತಗಾಳಿ ಬಿಸಿ ಹೆಚ್ಚಾಗ್ತಾ ಇದೆ. ಬೀದರ್ನಲ್ಲಿ 6 ರಿಂದ 7 ಡಿಗ್ರಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಇತ್ತ ಬಾಗಲಕೋಟೆ, ವಿಜಯಪುರದಲ್ಲಿ ತಾಪಮಾನ 7 ಡಿಗ್ರಿಗೆ ಕುಸಿದಿದೆ. ಇನ್ನು 20 ವರ್ಷಗಳಲ್ಲಿ 3ನೇ ಬಾರಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲೂ ವಿಪರೀತ ಚಳಿ. ಕನಿಷ್ಠ ತಾಪಮಾನ 16 ಡಿಗ್ರಿಯಿಂದ 14 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ತೀವ್ರ ಚಳಿಯ ಪರಿಣಾಮವಾಗಿ ವಾಕಿಂಗ್, ಯೋಗ ಸೇರಿದಂತೆ ದಿನನಿತ್ಯದ ಚಟುವಟಿಕೆಗಳಿಗೆ ಜನರು ಹಿಂದೇಟು ಹಾಕ್ತಿದ್ದಾರೆ. ಹವಾಮಾನ ಇಲಾಖೆಯು ಬೆಂಗಳೂರು ಸೇರಿದಂತೆ 17 ಜಿಲ್ಲೆಗಳಿಗೆ ಶೀತ ಅಲೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದು, ಹವಾಮಾನ ಇಲಾಖೆ ಡಿಸೆಂಬರ್ 17ರವರೆಗೆ ವಿಪರೀತ ಚಳಿ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಚಳಿ ಆಗ್ಬಿಟ್ರೆ ಹೆಂಗೋ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು, ಬೆಚ್ಚಗಿರೋ ಬಟ್ಟೆಗಿಟ್ಟೆ ಹಾಕೊಂಡು. ಬಟ್ ಈ ಶೀತಗಾಳಿ ಇದೆಯಲ್ಲ, ಅದು ಡೇಂಜರ್. ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂಥ ವಯೋವೃದ್ಧರು, ಅಸ್ತಮಾದಿಂದ ಬಳಲ್ತಾ ಇರೋರು, ಜೊತೆಗೆ ಮಕ್ಕಳು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಪ್ರತಿಯೊಬ್ಬರು ಕೂಡ ಕನಸು ಕಾಣಬೇಕು. ನಿಜ, ಕನಸಿರುತ್ತೆ, 108 ರೀತಿಯಲ್ಲಿ ಕನಸುಗಳಿರುತ್ತೆ. ಆದರೆ ಕಂಡ ಕನಸುಗಳೆಲ್ಲವೂ ಕೂಡ ನಿಜ ಆಗುತ್ತಾ? ಖಂಡಿತ ಇಲ್ಲ. ಹಾಗಂತ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಅಡ್ಡದಾರಿ ಹಿಡಿಬಾರ್ದು. PSI ಆಗಬೇಕು ಅಂತ ಕನಸು ಕಂಡಿದ್ದ ಭೂಪ ಒಬ್ಬ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬಳ್ಳಾರಿ ಮೂಲದ ಮಲ್ಲಿಕಾರ್ಜುನ್ ಎಂಬಾತ PSI ಯೂನಿಫಾರ್ಮ್ನಲ್ಲಿ ನಿನ್ನೆ ತನ್ನ ಸಹಚರರ ಜೊತೆ ಸೇರಿ ವಿದ್ಯಾರಣ್ಯಪುರ ಠಾಣೆ ವ್ಯಾಪ್ತಿ ನರಸೀಪುರದಲ್ಲಿ ನವೀನ್ ಎಂಬುವರ ಮನೆಗೆ ನುಗ್ದ. ಗಾಂಜಾ ಮಾರ್ತಾ ಇದೆಯಾ, ಮನೆ ಸರ್ಚ್ ಮಾಡಬೇಕು ಅಂತ ಹೆದರಿಸಿ ಹಲ್ಲೆ ಮಾಡಿದ್ದಾರೆ. ಅರೆಸ್ಟ್ ಮಾಡಬಾರ್ದು ಅಂದರೆ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾನೆ. ನವೀನ್ ಖಾತೆಯಲ್ಲಿದ್ದ 87,000 ರೂಪಾಯಿ, ಮನೆಯಲ್ಲಿದ್ದ 55,000 ರೂಪಾಯಿ ಕಸಿದು ಪರಾರಿಯಾಗಿದ್ದರು. ಆರೋಪಿಗಳ ವರ್ತನೆಯಿಂದ ಅನುಮಾನಗೊಂಡ ನವೀನ್ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು ನಕಲಿ PSI ಮಲ್ಲಿಕಾರ್ಜುನ್ ಸೇರಿ 4ವರನ್ನು ಬಂಧಿಸಿ 45,000 ಹಣ, ಕಾರನ್ನು ಸೀಸ್ ಮಾಡಿದ್ದಾರೆ. ಅಂದಹಾಗೆ ನಕಲಿ PSI ಮಲ್ಲಿಕಾರ್ಜುನ್ 2 ಬಾರಿ PSI ಪರೀಕ್ಷೆ ಬರೆದರೂ ಪಾಸ್ ಆಗಿರಲಿಲ್ಲ. ಆದರೆ ತನ್ನ ಊರವ್ರಿಗೆ ಮಾತ್ರ PSI ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪೊಲೀಸ್ ಯೂನಿಫಾರ್ಮ್ ಧರಿಸಿ ಫೋಟೋ ಶೂಟ್ ಮಾಡಿಸಿ ಬಿಲ್ಡಪ್ ಕೊಟ್ಟಿದ್ದ. ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಅಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ಕಲ್ಲಿದ್ದಲು ಕಳ್ಳತನ ಹಗರಣ ಕುರಿತು ಪಬ್ಲಿಕ್ ಟಿವಿ ವರದಿಯಿಂದ YTPS ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಕಲ್ಲಿದ್ದಲು ಕಳ್ಳರ ವಿರುದ್ಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. YTPS ವಿರುದ್ಧ ಕೇಂದ್ರದ ನಿರ್ವಹಣೆ ಗುತ್ತಿಗೆ ಪಡೆದಿರುವ ಪವರ್ ಮೇ ಕಂಪನಿ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಸೂಕ್ತ ತನಿಖೆ ನಡೆಸಲು YTPS ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಬೊಮ್ಮನಹಳ್ಳಿ ದೂರನ್ನ ನೀಡಿದ್ದಾರೆ. ಕಲ್ಲಿದ್ದಲು ಅವಶೇಷಗಳ ಸ್ವಚ್ಛತೆ ಹೆಸರಲ್ಲಿ ನಡೆದಿರುವಂತಹ ಕೋಟ್ಯಾಂತರ ರೂಪಾಯಿ ಕಳ್ಳಾಟದಿಂದಾಗಿ ವಿದ್ಯುತ್ ಕೇಂದ್ರಗಳಿಗೆ ನಷ್ಟವಾಗಿದೆ. ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಅದು ಇನ್ನೂ ತನಿಖಾ ಸ್ಥಿತಿ ಇದರಲ್ಲಿದೆ. ಹಾಗಾಗಿ ಎಲ್ಲ ತನಿಖೆ ಎಲ್ಲ ಆದಮೇಲೆ ನಾವು ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಏನು ಇನ್ನು ಐಡೆಂಟಿಫೈ ವೆರಿ ಪ್ರಿಲಿಮಿನರಿ ಸ್ಟೇಜಲ್ಲಿ ಇದೆ ಹೇಳ್ತಾರಲ್ಲ. ಅವ್ರಿಗೆಲ್ಲ
ರೈಟ್. ಇನ್ನು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ಪ್ರಖರ ಹಿಂದುತ್ವವಾದಿ ಸಂಭಾಜಿ ಬಿಡೆ, ಸಚಿವ ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ಲಕ್ಷ್ಮಣ ಸವದಿ, ಬಸನಗೌಡ ಯತ್ನಾಳ್ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಚಿವ ಸಂತೋಷ್ ಲಾಡ್, ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ, ಯಾರೂ ಶಿವಾಜಿ ಮಹಾರಾಜರನ್ನ ಮುಸ್ಲಿಂ ವಿರೋಧಿ ಅಂತ ಹೇಳಬಾರ್ದು ಅಂದರು. ಬಸನಗೌಡ ಯತ್ನಾಳ್, ಶಿವಾಜಿ ಸಹೋದರ ಸಂಭಾಜಿ ಮಹಾರಾಜರ ಮೇಲೆ ಮುಸ್ಲಿಂ ಸುಲ್ತಾನರು ನಡೆಸಿದ್ದ ದೌರ್ಜನ್ಯವನ್ನು ವಿವರಿಸಿದರು. ಈ ಇತಿಹಾಸ ಸುಳ್ಳು ಅಂತ ವಾದಿಸಿ ಸಚಿವ ಸಂತೋಷ್ ಲಾಡ್ ತಮ್ಮ ಭಾಷಣ ಮಾಡಿದರು. ಶಿವಾಜಿ ಮಹಾರಾಜರು ನಮ್ಮ ದೇಶದ ಆದರ್ಶ ವ್ಯಕ್ತಿ. ವಿಜಯಪುರದಲ್ಲಿ ಶಿವಾಜಿ ಪ್ರತಿಮೆ ಕೂರಿಸೋದು ಸುಲಭ ಅಲ್ಲ, ಯಾಕೆಂದರೆ ಅಲ್ಲಿ ಪಾಕಿಸ್ತಾನ ಮೇಡ್ ಬಹಳಷ್ಟಿದೆ ಅಂತ ಕಿಡಿಕಾರಿದರು. ಇನ್ನು ಸಂತೋಷ್ ಲಾಡ್ ಭಾಷಣದ ವೇಳೆ ಯುವಕರು ಜೈ ಶ್ರೀರಾಮ್ ಜೈ ಶಿವಾಜಿ ಅಂತ ಕೂಗಿ ಅಡ್ಡಿಪಡಿಸೋದಕ್ಕೆ ಮುಂದಾದರು. ಇದಕ್ಕೆ ಲಾಡ್ ಕೂಡ ಜೈ ಶ್ರೀರಾಮ್ ಜೈ ಶಿವಾಜಿ ಅಂತ ಘೋಷಣೆ ಕೂಗಿದ್ರು. ಇದೇ ರೀತಿ ನಮ್ಮ ಸಮಾಜದ ಇನ್ನೊಂದು ಕಾರ್ಯಕ್ರಮ ಮಾಡ್ತೀನಿ, ಅಲ್ಲಿ ನಮ್ಮೆಲ್ಲರೂ ಇರ್ತಾರೆ, ನಮ್ಮ ಸಮಾಜಕ್ಕೆ ಶಿವಾಜಿಯವರ ಸತ್ಯವಾದ ಕಥೆ ಹೇಳ್ತೀನಿ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ಶಿವಾಜಿ ಮಹಾರಾಜರು ಇಡೀ ಜಗತ್ತಿಗೆ ಒಬ್ಬ ಆದರ್ಶರು. ಬಿಜಾಪುರನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸೋದಂದ್ರೇನು? ಯಾವ ಶಿವಾಜಿ ಮಹಾರಾಜರು ಬಿಜಾಪುರ್ನಲ್ಲಿ ಮುಂಜಾನೆ ಕುದುರೆ ಬ್ಯಾಗ್ ಹೊಂಟಿದ್ರು ಶಿವಾಜಿ ಮಹಾರಾಜರು ಬಿಜಾಪುರ್ನಾಗ, ಅಲ್ಲೊಂದು ಮುಳ್ಳಕ್ಷೇತ ಐತಿ, ಒಬ್ಬ ಕಟಕ್ರಮ ಆಕಳ ಕಡಿಲಾಕತ್ತಿದ್ದ, ಅದನ್ನ ನೋಡ್ಲಾರ್ದನೆ ತಾಳಲಾರ್ದನೆ ಶಿವಾಜಿ ಮಹಾರಾಜರು ಅವ್ರ ಕೈಯನ್ನ ತಗೊಂಡು ಅವ್ನ ರುಂಡಾನೆ ಕತ್ತರಿಸೋದಂತ ಐತಿ. ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ನಾಟ್ ಅಗೇನೆಸ್ಟ್ ಮುಸ್ಲಿಂ, he was against ಮುಗಲ್ಸ್. ಏನೋ ಒಂದು ಬೇಕು, ಛತ್ರಪತಿ ಶಿವಾಜಿ ಮಹಾರಾಜ್ ಹೆಂಗ್ ಬೇಕಿದಂಗೆ ಎಲ್ಲರೂ ಮಾತನಾಡ್ತಾರೆ, ಆದ್ರೆ ಸತ್ಯವನ್ನು ಹೇಳಬೇಕು. ನೋಡಿ, ಮಾತಾಡಕ್ ಕೊಡ್ಬೇಕು, ಹಂಗೆಲ್ಲ ಕೂಗಾಡ್ಬೇಡಿ. ದಿಸ್ ಇಸ್ ನಾಟ್ ದ ವೇ. ಇವತ್ತು ಈ ವೇದಿಕೆ, ಇವತ್ತು ನೀವು ಕಾರ್ಯಕ್ರಮ ಮಾಡಿದಿರಿ, ನಾನು ಮುಂದೆ ಬರ್ತೀನಿ, ನಮ್ಮ ಸಮಾಜದ ಮುಖಂಡರ ಜೊತೆ ನಾನು ಕಾರ್ಯಕ್ರಮ ಮಾಡ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ಇತಿಹಾಸವನ್ನು ನಾನು ಇಲ್ಲ, ಅವರು ಹೇಳಿದ್ದು ಕರೆಕ್ಟ್. ಯತ್ನಾಳ್ ಅಲ್ವಾ, ಶಿವಾಜಿ ಮಹಾರಾಜರ ಸಹೋದರ ಸಂಭಾಜಿ ಮಹಾರಾಜ್ ಅವರ ಬಾಬರ್ ಕಾಲದಲ್ಲೇ ತಾನೇ ಗಲಾಟೆಯಾಗಿ ಚಿತ್ರಹಿಂಸೆ ಕೊಟ್ಟಿದ್ದು ಎಲ್ಲ ಆಗಿದ್ದು. ಆಮೇಲೆ ಅವ್ರು ಹೇಳ್ತಾರೆ, ಲಾಡ್ ಹೇಳ್ತಾರೆ, ಮೊಘಲರ ವಿರುದ್ಧ ಹೋರಾಡಿದ ನಿಜ, ಮುಸ್ಲಿಮರ ವಿರೋಧಿ ಅಲ್ಲ ಅಂದ್ರೆ ಅರ್ಥ ಏನು? ಮೊಘಲರೇ ಇದ್ದಿದ್ದು ಅವಾಗೆಲ್ಲ, ಆಡಳಿತ ನಡೆಸ್ತಾ ಇದ್ದಿದ್ದೇ ಅವರು. ಮತ್ತು ಯಾಕೆ ಇವಾಗ ಈ ವಿಚಾರದಲ್ಲಿ ಇಷ್ಟೊಂದು ಶಿವಾಜಿ ಮಹಾರಾಜರ ಬಗ್ಗೆ ಈಗಾಗಲೇ ಬೇಕಾದಷ್ಟು ಅವ್ರ ಇತಿಹಾಸ ಪುಸ್ತಕಗಳೆಲ್ಲ ಬಂದ್ಬಿಟ್ಟಿದೆ. ಈ ಟಿಪ್ಪು ವಿಚಾರದಲ್ಲಿ ಆಗ್ತಾ ಇದೆಯಲ್ಲ, ಹಾಗೆ ಸುಮ್ಮನೆ ಇದು ಅವರ ಹೌದು ಅಂತಾರೆ, ಇವರು ದೇಶ ವಿರೋಧಿ ಅಂತಾರೆ. ಏನಪ್ಪ ಈಗಲೂ ಯಾಕೆ ಹಿಂಗೆಲ್ಲ ಮಾಡ್ಕೊಂಡು ಕೂತಿದಾರಪ್ಪ. ಇನ್ನು ಲಾರಿ ಡಿಕ್ಕಿ ಹೊಡೆದು ಸಾರಿಗೆ ಇಲಾಖೆ ಚೆಕಿಂಗ್ ಇನ್ಸ್ಪೆಕ್ಟರ್ ಶಕುನಿಗೌಡ ಸಾವನ್ನಪ್ಪಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಅಪಘಾತ ಆಗಿತ್ತು, ಬಳಿಕ ಚಾಲಕ ಎಸ್ಕೇಪ್ ಆಗಿದ್ದ, ಬಳಿಕ ಲಾರಿ ಪತ್ತೆ ಆಯಿತು. ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಲಾರಿಯಲ್ಲಿ ಅಕ್ಕಿ ಮೂಟೆಗಳಿರೋದು ಕಂಡುಬಂದಿದೆ. ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಾಗಿಸ್ತಿರೋದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಶಕುನಿಗೌಡ ಖಾಕಿ ಡ್ರೆಸ್ನಲ್ಲಿದ್ದರಿಂದ ಸಿಕ್ಕಿಬೀಳುವ ಭಯದಲ್ಲಿ ಲಾರಿ ಚಾಲಕ ಡಿಕ್ಕಿ ಹೊಡೆದು ಕೊಲೆ ಮಾಡಿರುವ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ರಸ್ತೆ ದಾಟುವಾಗ ಲಾರಿ ಡಿಕ್ಕಿ ಆಗಿ ಸಾವನ್ನಪ್ಪಿರಬಹುದು ಅನ್ನೋ ಶಂಕೆ ನಿನ್ನೆವರೆಗೂ ಇತ್ತು. ರೈಟ್. ಇನ್ನು ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದಾರಲ್ಲ, ತಮ್ಮ 3 ದಿನಗಳ ಭಾರತ ಪ್ರವಾಸದ ಭಾಗವಾಗಿ ಮುಂಬೈಗೆ ಆಗಮಿಸಿದ್ದಾರೆ. ಅಂದರೆ ಕೋಲ್ಕತ್ತಾ ಆಯಿತು, ಹೈದರಾಬಾದ್ ಆಯಿತು, ಮುಂಬೈ ಮತ್ತು ಡೆಲ್ಲಿ. ನಾಳೆ ಡೆಲ್ಲಿನಲ್ಲಿ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡ್ತಾರೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ಮೆಸ್ಸಿ ನೋಡೋದಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ಸೇರಿದರು. ಈ ಸಂದರ್ಭದಲ್ಲಿ ಮೆಸ್ಸಿ, ಸಚಿನ್ ತೆಂಡೂಲ್ಕರ್, ಹರ್ಭಜನ್ ಸಿಂಗ್, ಸುನಿಲ್ ಛೆಟ್ರಿ ಅವರಂತಹ ಕ್ರೀಡಾ ದಿಗ್ಗಜರನ್ನು ಭೇಟಿಯಾದರು. ಇನ್ನು ನಾಳೆ ಮೆಸ್ಸಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾರೆ. ಕೋಲ್ಕತ್ತಾದಲ್ಲಿ ನಡೆದ ದಾಂಧಲೆ ಸಂಬಂಧ ಇವೆಂಟ್ ಮ್ಯಾನೇಜರ್ ಶತಾದ್ರು ದತ್ತನನ್ನು 14 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ.